बेळगाव येथील शिवबसव नगरातील द इन्स्टिट्यूट ऑफ इंजिनियर्स बेळगाव लोकल सेंटर येथे दिनांक 6 व 7 फेब्रुवारी रोजी जलसंपदा प्रकल्प, त्याचे व्यवस्थापन व शाश्वतता या विषयावर राष्ट्रीय स्तरावरील कार्यशाळेचे आयोजन करण्यात आले असल्याची माहिती कार्यक्रम समितीचे अध्यक्ष सी.बी. हिरेमठ यांनी दिली। बुधवारी बेळगावमध्ये आयोजित पत्रकार परिषदेत ते बोलत होते। त्यांनी सांगितले की ही कार्यशाळा सिंचन विभागाने इन्स्टिट्यूट ऑफ इंजिनियर्स यांच्या सहकार्याने आयोजित करण्यात येत असून आयझन हुसेन, जयप्रकाश, राजेश अम्मिनभावी आणि बी.के. कुलकर्णी यांच्या हस्ते उद्घाटन होणार आहे। ನಮ್ಮ ವಾಟರ್ ರಿಸೋರ್ಸ್ ಇಲಾಖೆ ಜಲಸಂಪನ್ಮೂಲ ಇಲಾಖೆಯ ಸಹಯೋಗದಲ್ಲಿ ನಾವು 2 ದಿನದ ಒಂದು ರಾಷ್ಟ್ರೀಯ ಮಟ್ಟದ ಸೆಮಿನಾರ್ ಅನ್ನು ಹಮ್ಮಿಕೊಂಡಿದ್ದೀವಿ। ಈ ಸೆಮಿನಾರ್ದ ಥೀಮ್ ಅಂದರೆ ವಾಟರ್ ರಿಸೋರ್ಸ್ ಪ್ರಾಜೆಕ್ಟ್ಸ್ ಪರ್ಫಾರ್ಮೆನ್ಸ್ ಆಡಿಟ್ ಫಾರ್ ಸಸ್ಟೈನಬಿಲಿಟಿ, ರೆಸಿಲಿಯನ್ಸ್ ಆ್ಯಂಡ್ ಅಡಾಪ್ಟಬಿಲಿಟಿ ಟು ಕ್ಲೈಮೇಟ್ ಚೇಂಜ್। ನಾವು ಈ ವಿಷಯವನ್ನು ಯಾಕೆ ಆಯ್ದುಕೊಂಡಿವಿ ಅಂದರೆ ಇತ್ತಿತ್ತಲಾಗಿ ಈ ನಮ್ಮ ಅನ್ಸಸ್ಟೈನ್ ಡೆವಲಪ್ಮೆಂಟ್ನಿಂದ ಕ್ಲೈಮೇಟ್ನಲ್ಲಿ ವೈಪರೀತ್ಯ ಉಂಟಾಗ್ತಾ ಇದೆ, ಕ್ಲೈಮೇಟ್ ಚೇಂಜಸ್ನಿಂದ। ಅದರಿಂದ ನಮ್ಮ ಮಳೆಗಾಲ ಮೊದಲೇ ನಾವು ಯೂನಿಫಾರ್ಮ್ ಆಗಿ ಮಳೆಗಾಲ ಆಗ್ತಾಯಿತ್ತು, ಈಗ ಅದು ಆಗ್ತಾಯಿಲ್ಲ। ವೆರಿ ವೆರಾಟಿಕ್ ರೈನ್ಫಾಲ್ ಅಂದರೆ ಮೊದಲು ನಾವು ಡಿಫೈನ್ ಮಾಡ್ತಿದ್ವಿ, ಜೂನ್ 7ನೇ ತಾರೀಕಿಗೆ ಮಾನ್ಸೂನ್ ಎಂಟ್ರಿ ಆಗುತ್ತೆ, ಸೆಪ್ಟೆಂಬರ್ 15ರವರೆಗೆ ಮಳೆ ಇರುತ್ತೆ ಅಂತ। ಅಲ್ಲಿವರೆಗೆ ಒಂದು ಯೂನಿಫಾರ್ಮ್ ರೈನ್ಫಾಲ್ ಇರ್ತಿತ್ತು, ರಿವರ್ನಲ್ಲೂ ಕೂಡ ಒಂದು ಯೂನಿಫಾರ್ಮ್ ಫ್ಲೋ ಇರ್ತಾಯಿತ್ತು। ಅದರಿಂದ ನಮ್ಮ ಬೆಳೆಗಳಿಗೆ ಯಾವಾಗ ನೀರಿನ ಅವಶ್ಯಕತೆ ಇದೆ ಆ ಟೈಮ್ನಲ್ಲಿ ನೀರು ಸಿಗ್ತಾಯಿತ್ತು। ಅಂದರೆ ಎವ್ರಿ ಕ್ರಾಪ್ ಅದಕ್ಕೊಂದು ಕ್ರಾಪ್ ವಾಟರ್ ರಿಕ್ವೈರ್ಮೆಂಟ್ ಇರುತ್ತೆ। ಸೋಯಿಂಗ್ ಟೈಮ್ನಲ್ಲಿ ಇಷ್ಟು ಬೇಕು, ಅದು ಒಂದು ಸಸಿ ಆದಮೇಲೆ ಇಷ್ಟು ಬೇಕು, ಅದು ಫ್ಲವರಿಂಗ್ ಟೈಮ್ನಲ್ಲಿ ಇಷ್ಟು ಬೇಕು, ಅಂದರೆ ಹಾರ್ವೆಸ್ಟ್ ಟೈಮ್ನಲ್ಲಿ ಇಷ್ಟು ಬೇಕು ಅಂತೇಳಿ ಅದಕ್ಕೆ ತಕ್ಕಂಗೆ ನಾವು ನಮ್ಮ ಇರಿಗೇಷನ್ ಪ್ರಾಜೆಕ್ಟ್ಗಳು ಡಿಸೈನ್ ಮಾಡಿರ್ತೀವಿ। ನಾವು ವಾಟರ್ ಅಲೋಕೇಶನ್ ಮಾಡೋದೇ ಅದರ ಮೇಲೆ ಟೋಟಲ್ ಅಚ್ಚುಕಟ್ಟು ಏರಿಯಾ ಎಷ್ಟಿದೆ, ಅಲ್ಲಿ ಯಾವ ಕ್ರಾಪ್ ಬೆಳೀತಾ ಇದ್ದೀವಿ, ಅದಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಯಾವ ಪೀರಿಯಡ್ನಲ್ಲಿ ತಿಳ್ಕೊಂಡು ಅದ್ರ ಮೇಲೆ ನಾವು ನಮ್ಮ ಎಲ್ಲ ಪ್ರಾಜೆಕ್ಟ್ಗಳನ್ನು ಮಾಡಿರ್ತೀವಿ। ಇತ್ತಿತ್ತಲಾಗಿ ನಮ್ಮಲ್ಲಿ ಲಿಫ್ಟ್ ಇರಿಗೇಷನ್ ಸ್ಕೀಮ್ಸು ಹೆಚ್ಚಾಗಿದೆ। ಲಿಫ್ಟ್ ಇರಿಗೇಷನ್ ಸ್ಕೀಮಿಗೆ ನಾವು ವಾಟರ್ ಸ್ಟೋರೇಜ್ ಮಾಡಲ್ಲ, ಯಾವಾಗ ರಿವರ್ನಲ್ಲಿ ಫ್ಲೋ ಇರುತ್ತೆ ಆವಾಗ ಮಾತ್ರ ನೀರನ್ನು ಎತ್ತಿ ನಾವು ಖರೀಫು ಮತ್ತು ರಬಿ ಸೀಸನ್ ನೀರು ಕೊಡ್ತಾಯಿದ್ದೀವಿ। ಸೊ ಈ ಇರಾಟಿಕ್ ರೈನ್ಫಾಲ್ನಿಂದ ಈ ನಮ್ಮ ನದಿ ಪಾತ್ರದಲ್ಲಿ ನೀರಿನ ಅವೈಲಬಿಲಿಟಿ ಯೂನಿಫಾರ್ಮ್ ಆಗಿಲ್ಲ। ಯಾವ ಟೈಮಲ್ಲಿ ನಮಗೆ ನೀರು ಬೇಕು ಆ ಟೈಮಲ್ಲಿ ಮಳೆ ಆಗಲಿಲ್ಲ ಅಂತಂದರೆ ನಮ್ಮ ಕ್ರಾಪ್ ಪ್ಯಾಟ್ರನ್ ಸಫರ್ ಆಗಿಬಿಡುತ್ತೆ। ನಾವು ಬಿತ್ತಿದಾಗ ನೀರು ಕೊಡಲಿಲ್ಲ ಅಂತಂದರೆ ಅದು ಆ ಕ್ರಾಪ್ ಫೇಲ್ಯೂರ್ ಆಗುತ್ತೆ ಅಥವಾ ಈಲ್ಡ್ ಕಡಿಮೆ ಆಗ್ಬೋದು। ಈ ಕಾರಣಕ್ಕಾಗಿ ನಮ್ಮ ಪ್ರಾಜೆಕ್ಟ್ಗಳು ಮುಂದಿನ ದಿನಗಳಲ್ಲಿ ಈ ಹವಾಮಾನ ವೈಪರೀತ್ಯ ಏನಿದೆ ಇದು ಇರ್ರಿವರ್ಸಿಬಲ್ ಆಗ್ಬೋದು। ಯಾಕಂದರೆ ನಮ್ಮ ಈ ಮಾನವ ನಿರ್ಮಿತ ಚಟುವಟಿಕೆಗಳಿಂದ ಏನು ಕ್ಲೈಮೇಟ್ ಮೇಲೆ ಎಫೆಕ್ಟ್ ಆಗಿದೆ ಅದು ನಮ್ಮ ತಿರುಗಿ ಅದು ನಾವು ಮೊದಲಿನ ಕಾಲಮಾನಕ್ಕೆ ಬರ್ತೀವಿಲ್ಲ ಗೊತ್ತಿಲ್ಲ। ಅವಾಗ ಇರ್ರಿವರ್ಸಿಬಲ್ ಆದರೆ ಈ ನಮ್ಮ ಪ್ರಾಜೆಕ್ಟ್ಗಳು ಅಂತಹ ಸಮಯದಲ್ಲಿ ಹೇಗೆ ಅವನ್ನು ಅಳವಡಿಸಿಕೊಳ್ಳಬೇಕು, ಅಥವಾ ನಾವು ನಮ್ಮ ಈ ಇರಿಗೇಷನ್ ಸಿಸ್ಟಮ್ನಲ್ಲಿ ಚೇಂಜ್ ಮಾಡಬೇಕು ಅಥವಾ ಕ್ರಾಪಿಂಗ್ ಪ್ಯಾಟರ್ನಲ್ಲಿ ಚೇಂಜ್ ಮಾಡ್ಬೋದಾ, ಅಥವಾ ಅದೇ ಕ್ರಾಪ್ ಮಾಡಿದರೆ ನಾವು ಯಾವ ಥರ ಅವುಗಳಿಗೆ ನೀರನ್ನು ಕೊಡಲಿಕ್ಕೆ ಯೋಜನೆಗಳನ್ನು ಮಾಡ್ಕೊಳ್ಬೇಕು, ಇಂಥದಕ್ಕೆ ಒಂದು ಚರ್ಚೆ ಈಗ 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 ನಾವು ಇಷ್ಟು ಪ್ರಾರಂಭ ಮಾಡಬೇಕಾಗಿದೆ। ಯಾಕಂದರೆ ಇನ್ನು ಮುಂದಿನ ಒಂದು 10-15 ವರ್ಷದಲ್ಲಿ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ। 2 ಕಾರಣದಿಂದ, ಒಂದು ನಮ್ಮ ಜನಸಂಖ್ಯೆ ಹೆಚ್ಚಾಗ್ತದೆ, ವಾಟರ್ ರಿಕ್ವೈರ್ಮೆಂಟ್ ಇಸ್ ಆಲ್ಸೋ ಹೆಚ್ಚಬೇಕಾಗುತ್ತೆ ನಮಗೆ। ಈ ಪ್ರೆಸೆಂಟ್ ಸಿಚುವೇಶನ್ ನೋಡಿದರೆ ವಿ ಆರ್ ಇನ್ ಅ ವಾಟರ್ ಸ್ಟ್ರೆಸ್ಡ್ ಕಂಡೀಷನ್। ಯಾಕಂದರೆ ನೀರಿಗೆ ಬಹಳ ಉಪಯೋಗ ಇದೆ ರೀ, ನೀರು ಅದು ನಮ್ಮ ಕುಡಿಲಿಕ್ಕೂ ಬೇಕು, ಇಟ್ ಈಸ್ ರಿಕ್ವೈರ್ಡ್ ಫಾರ್ ಡ್ರಿಂಕಿಂಗ್ ಆ್ಯಂಡ್ ಸ್ಯಾನಿಟೇಷನ್, ಆಮೇಲೆ ಅಗ್ರಿಕಲ್ಚರ್ ಬೇಕು, ಇರಿಗೇಷನ್ಗೆ, ಇಂಡಸ್ಟ್ರಿಗೆ ಬೇಕು, ಆಮೇಲೆ ನಮ್ಮ ಪವರ್ ಜನ್ರೇಷನ್ಗೆ ಬೇಕು। ನಾವು 1950ರಲ್ಲಿ ನಮ್ಮ ಜನಸಂಖ್ಯೆ 35 ಕೋಟಿ ಇತ್ತು, ಇವತ್ತು ನಾವು 135 ಕೋಟಿ। ನೀರೇನಿದೆ, ಎಷ್ಟು ನೀರು ಎವಾಪರೇಷನ್ ಆಗುತ್ತೆ ಅಷ್ಟೇ ಮಳೆ ಆಗ್ತದೆ। ಸೊ ಆವಾಗಲಾದರೂ ಎವಾಪರೇಷನ್ ರೇಟ್ ಅದೇ ಇತ್ತು, ಈಗೂ ಅದೇ ಇದೆ। ಸೊ ಆವಾಗ 35 ಕೋಟಿ ಜನಸಂಖ್ಯೆ ಇದ್ದಾಗ ನಮ್ಗೆ ಪರ್ ಕ್ಯಾಪಿಟಾ ಪ್ರತಿಯೊಬ್ಬರಿಗೆ ನೀರಿನ ಲಭ್ಯತೆ ಎಷ್ಟಿತ್ತಂದರೆ 5000 ಮೀಟರ್ ಕ್ಯೂಬ್ ಪರ್ ಇಯರ್ ಪ್ರತಿ ಮನುಷ್ಯನಿಗೆ। ಅದು ಇವತ್ತು ಎಲ್ಲಿಗೆ ಬಂದಿದೆ, 1500 ಕ್ಯೂಬಿಕ್ ಮೀಟರ್ ಪರ್ ಹೆಡ್ ಪರ್ ಇಯರ್ ಬಂದಿದೆ। ಸೊ ನಾವು ಎಲ್ಲ ರಿಕ್ವೈರ್ಮೆಂಟಿಗೆ ನಾವು ನೀರು ಅಲೋಕೇಶನ್ ಮಾಡಿದರೆ ಈ ಒಂದು ಸಮತೋಲನ ಸ್ಥಿತಿಯಲ್ಲಿದ್ದೀವಿ। ಸೊ ಯಾವ ಸೆಕ್ಟ್ರಿಗೆ ಎಷ್ಟು ಬೇಕು, ಕುಡಿಲಿಕ್ಕೆ ಎಷ್ಟು ಬೇಕು, ಇಂಡಸ್ಟ್ರಿಗೆ ಎಷ್ಟು ಬೇಕು, ಅಗ್ರಿಕಲ್ಚರ್ಗೆ ಎಷ್ಟು ಬೇಕು ಅಲೋಕೇಶನ್ ಮಾಡಿದ್ದೀವಲ್ಲ। ಸೊ ಯಾವುದೇ ಒಂದು ಸೆಕ್ಟರ್ನಲ್ಲಿ ಡಿಮಾಂಡ್ ಹೆಚ್ಚಾದರೆ ಅದು ಮತ್ತೊಂದು ಸೆಕ್ಟರ್ ಮೇಲೆ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತದೆ। ಈಗ ಸಾಹೇಬ್ರು ಹೇಳಿದ್ರೆ ಆಗಲೇ ಏನಂತಂದರೆ ಈಗ 45 TMC ನೀರನ್ನು MLD ನೀರನ್ನು ಮಲಪ್ರಭಾದಿಂದ ಕುಡಿಲಿಕ್ಕೆ ಕೊಡ್ತಾಯಿದ್ವಿ ಅಂತೇಳಿ, ಆ ಕುಡಿಲಿಕ್ಕೆ ಕೊಟ್ಟರೆ ಇರಿಗೇಷನ್ ಶಾರ್ಟ್ ಆಗುತ್ತೆ। ಈ ಪರಿಸ್ಥಿತಿಯಲ್ಲಿ ಇದ್ದೀವಿ। ಇದೇ ಜನಸಂಖ್ಯೆ, ಇದೇ ಇಂಡಸ್ಟ್ರಿಯಲೈಸೇಷನ್ ಇನ್ನೂ ಮುಂದುವರೆದ್ರೆ ಬೈ 2050 ದರ್ ವಿಲ್ ಬಿ ವಾಟರ್ ಸ್ಕೇರ್ಸಿಟಿ। ಅಂದರೆ ಲಭ್ಯ ಇದ್ದ ನೀರು ಅದಲ್ಲ, ಅದು ಯಾವ ಸೆಕ್ಟರ್ಗೂ ಸಾಲಲ್ಲ, ಇಂಥ ಒಂದು ಸಿಚುವೇಶನ್ ಬರೋ ಸಂದರ್ಭ ಇದೆ। ಸೊ ಆವಾಗ ನಮ್ಮ ಇರಿಗೇಷನ್ ಪ್ರಾಜೆಕ್ಟ್ಗಳನ್ನು ನಾವು ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋ ಬಗ್ಗೆ ಒಂದು ಸೆಮಿನಾರನ್ನು ನಾವು ಹಮ್ಮಿಕೊಂಡಿದ್ದೀವಿ। ಅದಕ್ಕೆ ಸುಮಾರು 9 ಜನ ಎಕ್ಸ್ಪರ್ಟ್ಸ್ ಬರ್ತಾ ಇದ್ದಾರೆ, ಈ ವಿಷಯದ ಮೇಲೆ, ಥೀಮ್ ಮೇಲೆ, ಸಬ್ ಥೀಮ್ ಮೇಲೆ ಮಾತಾಡ್ತಾ ಇದ್ದಾರೆ। ಸೊ
यावेळी डॉक्टर व्यंकटेश विलास बदामी, SM मेटी, SY कुंदर्गे यांच्यासह इतर मान्यवर उपस्थित होते. विनोद कोलकार, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया. रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने. ये अटूट बंधन खिले हर आशियाना, रंग वस्त्रों का खजाना मन भाए आराधना. आराधना मारुति गली बेलगाम. मन भाए आराधना.